ಅದನ್ನು ನಾನು ಯಾಕೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅಂದರೆ, ಮುಂಬೈ ಪ್ರಾಂತದಲ್ಲಿ ಆ ಕಾಲದಲ್ಲಿ ವಿದ್ಯೆ ಕಲಿಯೋದು ಬಹಳ ವಿರಳಾಗಿದೆ. ಮೈಸೂರು ಮಹಾರಾಜರಿದ್ರು, ಹೊಳೆ ಮೈಸೂರಲ್ಲಿ ಶಾಲೆ ಕಾಲೇಜುಗಳನ್ನು ಅಥವಾ ನೀರಾವರಿ ಯೋಜನೆಗಳನ್ನು ಮಾಡಿದರು. ನಾವು ಮುಂಬೈ ಪ್ರಾಂತದಲ್ಲಿ ಇದೆಲ್ಲ ಕೊನೆ ಭಾಗ, ಬಹಳ ಹಿಂದುಳಿದ ಭಾಗ. ಎಲ್ಲ ದೃಷ್ಟಿಯಿಂದ ಶಿಕ್ಷಣವಾಗಿ ಹಿಂದುಳಿದದ, ನೀರಾವರಿಯಾಗಿ ಹಿಂದುಳಿದಿತ್ತು. ಆ ಕಾಲದಲ್ಲಿ ಡಾಕ್ಟರ್ ಸುದ್ದ ಬಿಜಾಪುರ ಅಥವಾ ಬೆಳಗಾವ್ ಅಂತ ಊರಾಗ ಶುಗ್ಲಾಗ್ತಿದ್ರು. ವಕೀಲರು ಶುಗ್ಲಾಗ್ತಿದ್ರು, ಹೊರಗಿಂದ ವಕೀಲರು ತನ್ನ ಆರ್ಗ್ಯುಮೆಂಟ್ ಮಾಡೋ ಪರಿಸ್ಥಿತಿ ಆ ಕಾಲ. ಶಿಕ್ಷಣ ಅಂತ ದೂರ ಇತ್ತು. ಅದರಲ್ಲಿ ಒಕ್ಕಲತನ ಹಿಂದಿರುವ ಲಿಂಗಾಯತ ಸಮಾಜಕ್ಕೆ ಶಿಕ್ಷಣ ಅನ್ನೋ ಒಂದು ಬಹಳಷ್ಟು ವಿರಳ ಆಗಿದ್ದು. ಆ ಕಾಲದಲ್ಲಿ ಬಹುತೇಕ ಈ ಗುರುಗಳು ಇವತ್ತಿನ ನಾವು ನೆನೆಸ್ತಾ ಇದ್ದೀವಿ. ಬಂಡವಾಳದ ಸಂಗಮ ಮಹಾಸ್ವಾಮಿಗಳನ್ನು ಎಷ್ಟು ನೆನೆಸಿದ್ರು ಅಷ್ಟು ಕಡಿಮೆ. ಅದರ ನಂತರ ಬಿ ಎಂ ಪಾಟೀಲ್ರದು ನಂದು ಮೊದಲನೇ ಪರಿಚಯ. ಅವ್ರಿಗೆ ಈ ಮೆಡಿಕಲ್ ಕಾಲೇಜ್ ಸಿಕ್ಮ್ಯಾಗ ಅವರು ನನ್ನ ಕಡೆ ಬಂದಿದ್ರು. ಒಬ್ರು ಪ್ರಿನ್ಸಿಪಾಲ್ ಕೂಡ, ಯಾಕಂದ್ರೆ ಆ ಕಾಲದಲ್ಲಿ ಬರೀ ಬೆಳಗಾವಿ ಅಷ್ಟ ಮೆಡಿಕಲ್ ಕಾಲೇಜ್. ನಾವು ಒಬ್ಬರು ಪ್ರಿನ್ಸಿಪಾಲು ಡೆಪ್ಯೂಟಿ ಮಾಡಿದ್ವಿ. ಮಾನ್ಯ ನಮ್ಮ ಪೆಥಾಲಜಿ ಡಿಪಾರ್ಟ್ಮೆಂಟ್ರಾದ ನನ್ನ ನಾಲ್ವತ್ತು ಭಟ್ ಅವರು. ಅವತ್ತವ್ರು ನನ್ನ ಪರಿಚಯವು ಎಷ್ಟು ಸಿಂಪಲ್ ಮನುಷ್ಯ, ಎಷ್ಟು ದೊಡ್ಡ ವ್ಯಕ್ತಿ ಇದ್ರು, ಎಷ್ಟು ಜಿದ್ದಿ ಇದ್ರೆ ಅದು ಬಹಳ ಮುಖ್ಯ. ಹಾಗೆ ಹುಟ್ಟಿ ಬೆಳೆಸಿದ ಈ ಸಂಸ್ಥೆ ಪ್ರಕಾರ ಅದ್ರ ನಂತರ ಹೊಸ ರೂಪನ್ ಕೊಟ್ಟವರು ನನ್ನ ಆತ್ಮೀಯ ಮಿತ್ರರಾದ ಎಂ ಬಿ ಪಾಟೀಲ್. ಇವತ್ತು ನಾನು ನೋಡಿದೆ, ಬೆಳಿಗ್ಗಿಂದ 3 ತಾಸು ತಿರುಗಾಡ್ತಾ ಇದ್ದೆ. ನಾನು ಅಂತಿದ್ದೆ ಎಲ್ಲ ಕೊನೆ ಮೆಡಿಕಲ್ ಕಾಲೇಜ್ ಯಾವುದಿದ್ರೆ ಕ್ವಾಲಿಟಿ PhD ಅಂತ ನನ್ನ ತಿಳಿಯೋಗಿ. ಇವತ್ತು ನಮ್ಮನ್ನ ಮೀರಿ ಆ ಕಾಲೇಜ್ ಆಗಿದೆ ಬಿಲ್ಡಿ. ಅದಕ್ಕೆ ಖುಷಿಯಾಗಿದೆ ನೋಡಿ. ಆ ಕಾಲದಾಗ 1910ರಲ್ಲಿ ಪರಿಸ್ಥಿತಿ ಏನಿತ್ತು ಇಲ್ಲಿ ಹೇಳಿದ್ರು. ಕನ್ನಡ ಮೈಯಲ್ಲಾಗಿತ್ತು, ಬರೀ ಮರಾಠಿ ವರ್ಚಸ್ಸರು. ಈ ಭಾಗ ಅಂದರೆ ಉತ್ತರ ಕರ್ನಾಟಕಕ್ಕೆ ಮುಂಬೈ ಕರ್ನಾಟಕ ಭಾಗ ಪರಿಸ್ಥಿತಿ, ಧಾರವಾಡ ಹಿಡ್ಕೊಂಡು ಎಲ್ಲ ಭಾಗ ಮರಾಠಿ ಭಯ ಇತ್ತು. ಆಗ ಅವರು ಹಳಕಟ್ಟಿಯವರು ಇಲ್ಲಿ ಕನ್ನಡ ಭಯ ಮಾಡಿದರು. ಹಾಗೆ ಬೆಳಗಾವಿಯಲ್ಲಿ, ಧಾರವಾಡದಲ್ಲಿ ರುದ್ರಗೌಡರು ಮಾಡಿದರು. ಸುಮಾರು ಜನ ಇವರು ಹುಟ್ಟಲಾಗ್ತಿದ್ದನ್ನು ಬಹುತೇಕ ಕನ್ನಡ ನಮ್ಮ ಭಾಗದ ಬೆಳೀತಿತ್ತು ಅಲ್ಲಿ ನಮ್ಗೆ ಸಂಶಯ. ಅಂಥ ಸಮಯದಲ್ಲಿ ಶಿಕ್ಷಣದ ಮಹತ್ವ ಹಾಳಿಗೆ ಗೊತ್ತಾಗಿತ್ತು. ನಾನು ಇವರು ಹಳಕಟ್ಟಿಯವರು, ಅವರು ಸಂಬಂಧಿಕ ನಮ್ಮಲ್ಲಿ ಸಂಸ್ಥಾಪಕ ಪಂಡಿತರಾವ್ ಚಕ್ಕೋಡಿ ಅಂತ, ಅವರು ಬನ್ನಟ್ಟೆಯವರು. ಅವ್ರ ಸೋದರ ಹಳೆಯ ಇವರು ನಾವು ಓದಿದ ಪುಸ್ತಕದಲ್ಲಿ ನಮ್ಮದೇನು ಸಪ್ತ ಋಷಿಗಳು ಆ ಸಂಸ್ಥೆಯನ್ನು ಹುಟ್ಟಿ ಹಾಕಿದ್ರು. ಇಲ್ಲಿ ಇಬ್ಬರು ಮಹಾಪುರುಷರು, ಒಂದು ಹಳಕಟ್ಟಿಯವರು, ಬಂಡವಾಳ ಸಂಗಮ ಬಸವ. ಕೇಳಿ ಹುಟ್ಟಿದ ಇತಿಹಾಸ ಮತ್ತು ಬೇರೆ. ಅಲ್ಲಿ 7 ಜನ ಅವ್ರ ಶಿಕ್ಷಕರು ಬೇರೆ ಬೇರೆ ಜಿಲ್ಲೆಯಿಂದ. ಒಂದು ಬನ್ನಟ್ಟೆ ಅವರು, ಪಂಡಿತರಾವ್ ಚಿಕ್ಕೋಡಿ ಅವರು, ಬೆಳಗಾವಿ ಅವರು, ನಮ್ಮ ಗೋಕಾಕ್ ತಾಲೂಕಿನ ಮಮದಾಪುರ ಊರಿನ ಮಮದಾಪುರ ಅವರು, ಧಾರವಾಡ ಜಿಲ್ಲಾದವರು DI ಪಾಟೀಲ್ರು. ಹೀಗೆ ಬೇರೆ ಬೇರೆ ಜಿಲ್ಲೆಯವರು ಶಿಕ್ಷಣ ವಂಚಿತರಾಗಿದ್ರು. ಎಷ್ಟು ವಂಚಿತರಾಗಿದ್ರೆ, ಬೆಳಗಾವಿ ಬರೀ ಒಂದೇ ಸ್ಕೂಲ್ ಇತ್ತು. ಒಂದು ಯಾವ ಸ್ಕೂಲ್ ಅಂದರೆ ಒಂದು ಮಿಷನರಿ ಸಲುವಾಗಿ ಸೆಂಟ್ ಪಾಲ್ ಹೈಸ್ಕೂಲು. ಅದು ಬರೀ ಬ್ರಿಟಿಷ್ ಹೆಡ್ ಕ್ವಾರ್ಟರ್ ಇರೋದ್ರಿಂದ ಆಫೀಸರ್ ಮಕ್ಕಳಿಗೆ ಅಷ್ಟೇ ಶಿಕ್ಷಣ ಕೊಡ್ತಾರೆ. ಒಂದು ಸರ್ದಾರ್ ಹೈಸ್ಕೂಲ್, ಸರ್ಕಾರ ನಡೆಸೋ ಸರ್ದಾರ್. ಆ ಸರ್ದಾರ್ ಹೈಸ್ಕೂಲ್ ಅಂದರೆ ಜಮೀನ್ದಾರು, ಸರ್ಕಾರರು, ಗೌಡರು ಮಕ್ಕಳಿಗೆ ಅಷ್ಟೇ ಮೀಸಲು. ಈ ಹುಡುಗ ಮಮದಾಪುರ, ಉದಾಹರಣೆಗಾಗಿ ಹೇಳ್ತಾ ಇದ್ದೇನೆ, ಮಮದಾಪುರ ಗೋಕಾಕ್ ತಾಲೂಕದ ಒಂದು ಸಣ್ಣ ಹಳ್ಳಿ. ಆ ಮಮದಾಪುರದಲ್ಲಿ ಅವ್ರ ತಂದೆ ತೀರ್ಕೊಂಡಿದ್ದ. ತಾಯಿ ಈ ಬಟ್ಟೆಗೆ ಬಣ್ಣ ಹಚ್ಚು ಕೆಲಸ ಮಾಡ್ತಿದ್ದ. ಆ ಕಾಲದಲ್ಲಿ ಮುಲ್ಕಿ ಪರೀಕ್ಷಾ ಅಂತ 7ನೇತೆಗೆ, ಈ ಬಹುತೇಕ 7ನೇ ಪರೀಕ್ಷಾ ಮುಲ್ಕಿ ಪರೀಕ್ಷಾ ಅಂತ ಅದೊಂದು ಗ್ರ್ಯಾಜುಯೇಟ್. ಆಗಿನ ಕಾಲದಾಗ ಮುಲ್ಕಿ ಪಾಸ್ ಆದ್ಮೇಲೆ ನೌಕರಿ, ಚಲೋ ನೌಕರಿ ಸಿಗ್ತಿದ್ದು. ಒಮ್ಮನ ಕಲೆಕ್ಟರ್ ಆದ ಉದಾಹರಣೆ ನಾವು ಮುಲ್ಕಿ ಪಾಸ್ ಆದ. ಆ ಕಾಲದಲ್ಲಿ ಇಡೀ ಬೆಳಗಾವಿ ಜಿಲ್ಲೆಗೆ ನಂಬರ್ 1 ಬಂದಿರ್ತಾನೆ ವಿದ್ಯಾರ್ಥಿ. ಆದ್ರೆ ಬಡತನ, ಊರ್ ಜನ ಭಾಳ ಹುಷಾರದಾರ, ಹುಡುಗರು ಅಂತ ತಿಳ್ಕೊಂಡು ಒಂದು ಸ್ವಲ್ಪ 4 ದುಡ್ಡು ಗುಳೆ ಮಾಡಿ ಹೋಗಿ ಬೆಳಗಾವಿ ಕಲಿಯಾಕ ಹೋಗ್ತಾರೆ. ಬೆಳಗಾವಿ ಬರ್ತಾನೋ ಅಲ್ಲಿ ಸರ್ದಾರ್ ಹೈಸ್ಕೂಲ್ಗೆ ಹೋಗಿ
ಅಲ್ಲಿನ ಪ್ರಿನ್ಸಿಪಲ್ರಿಗೆ ಭೇಟಿಯಾಗಲಿಕ್ಕೆ ಪ್ರಯತ್ನ ಮಾಡ್ತಾನೋ, ಅವ್ನು ಕ್ಲಾರ್ಕ್ ಹೇಳ್ತಾನೆ, ಇಲ್ಲಪ್ಪ ನಿನ್ನಂಥವ್ರಿಗೆ ಇಲ್ಲಿ ಸ್ಥಾನ ಇಲ್ಲಿ, ಇದು ಬರೀ ಜಮೀನ್ದಾರು ಗೌಡ್ರಿಗೆ ಅಂಥವ್ರಿಗೆ ಅಷ್ಟೇ ಶಿಕ್ಷಣ ಕೊಡೋ ಸಂಸ್ಥೆ ಅದು, ನಿನಗೇನು ಇಲ್ಲಿ ಸಿಗಲ್ಲ, ನೀನು ಮುಲ್ಕಿ ಪರೀಕ್ಷೆಗೆ 1ನೇ ನಂಬರ್ ಬಂದಿರ್ಬೋದು, ಆದರೆ ಶಿಕ್ಷಣಕ್ಕೆ ಇಲ್ಲಿ ಸ್ಥಾನ ಇಲ್ಲ ಅಂತ ಹೇಳಿದಾಗ ಆ ವಿದ್ಯಾರ್ಥಿ, ಆ ಕಾಲದಲ್ಲಿ ಶಿವ ಮಹಾರಾಜರ ಮೂಮೆಂಟ್ ಶುರು ಇರ್ತದೆ ಕೊಲ್ಲಾಪುರದಲ್ಲಿ, ಶಿಕ್ಷಣದ ಮೂಮೆಂಟ್ ಭಾಳ ಜೋರಾಗಿ ಅಲ್ಲಿ ಹೋಗಿ ಅವನು ಸ್ಕೂಲ್ ಮಾಡಿಕೊಂಡು ಮುಂದೆ ಪುಣೆಯಲ್ಲಿ ಫರ್ಗೀಸನ್ ಕಾಲೇಜಲ್ಲಿ ಓದ್ಲಿಕ್ಕೆ ಶುರು ಮಾಡಿ, ಅಲ್ಲಿ ಇವ್ರಿಗೆ 7 ಜನ, ಈಗ ಮುಂಬೈ ಕರ್ನಾಟಕದಲ್ಲಿ ಬಂದ ಜನ 7 ಜನ ಅಲ್ಲಿ ಅವರು ಒಂದು ಕಡೆ ನಿಲ್ತಾ ಇದ್ರು, ಈ ಭಾಗದಿಂದ ಬರೋರು. ಅವ್ರು 7 ಜನ ಅಲ್ಲಿ MA ಆದರು, BA ಆದರು, BT ಆದರು, ಅಗ್ರಿಕಲ್ಚರ್ BSc ಗ್ರ್ಯಾಜುಯೇಟ್ ಆದರು, BA ಪಡ್ಲಿಕ್ಕೆ. ಅವರೆಲ್ಲ 7 ಜನ ಆ ಕಾಲದಲ್ಲಿ ಭಾಳ ಚಲೋ ನೌಕರಿ ಸಿಗ್ಬೋದಾಗಿತ್ತು. ಯಾಕಂದ್ರೆ ಆ ಕಾಲದಲ್ಲಿ BA ಆದ್ರಲ್ಲ, ಮುಲ್ಕಿ ಆದ್ರೆ ಅವ್ರು ಕಲೆಕ್ಟರ್ ತಗ ಪ್ರಮೋಷನ್ ಸಿಗ್ತಿತ್ತು. ಇವ್ರು ಗ್ರ್ಯಾಜುಯೇಟ್ ಅಂದಮೇಲೆ ಅವರಿಗೆ ಚಲೋ ನೌಕರಿ ಬ್ರಿಟಿಷ್ ಕಾಲದಲ್ಲಿ ಸರ್ಕಾರಿ ನೌಕರಿ ಅದು ಹೋಗಲಿಲ್ಲ. ಅವ್ರಿಗೆ ಎಲ್ಲರಿಗೂ 7 ಜನರಿಗೆ ಭಾಳ ತೊಂದರೆ ಆಗಿತ್ತು, ಶಿಕ್ಷಣ ಮಾಡ್ಕೊಳ್ಳೋಕೆ ಇಷ್ಟು ತೊಂದರೆ ಆಗಿತ್ತು. ಯಾಕಂದ್ರೆ ಅಡ್ಮಿಷನ್ ಸಿಗ್ತಾ ಇಲ್ಲ, ಒಂದೇ ಸಲ ನೀವು ಶೂದ್ರ ನೀವು ಸಾಲಿ ಕಲಿಕ್ಕೆ ಯೋಗ್ಯರಿಲ್ಲ ಅಂತ ಹೇಳಿದ್ದು ಇನ್ಸಲ್ಟ್ ಅಂತ ಪುಸ್ತಕಗಳು ಇತಿಹಾಸದಲ್ಲಿ ಬರ್ತದೆ. ಆ ಕಾಲದ ಈಗ ಅವ್ರಿಗೆ ಮಾನಸಿಕವಾಗಿ ಇದಾಗಿತ್ತು. ಅದಕ್ಕೆ ಅವ್ರು 7 ಜನ ಯಾವುದೂ ನೌಕರಿಗಳಿಂದ ಬೆಳಗಾವಿ ಬಂದು ಕರ್ನಾಟಕ ಲಿಂಗಾಯತ ಶಿಕ್ಷಣ ಸಂಸ್ಥೆ ಸ್ಥಾಪನಾ ಮಾಡಿದ್ದು 1900. ಹಾಗೆ ಇಲ್ಲಿ ಏನು ಸ್ಥಾಪನಾ ಅದು 2 ಸಂಸ್ಥೆಗಳು. ಹಾಗೆ ಅಲ್ಲಿ 70 ಅವರೇ ಸ್ವತಃ ಶಿಕ್ಷಕರಾಗ್ತಾರೆ. ಯಾಕಂದ್ರೆ ಸ್ಯಾಲ್ರಿ ಯಾರು ಕೂಡ ಶಿಕ್ಷಕರು ಸ್ವತಃ ಅವ್ರಿಗೆ ಶಿಕ್ಷಕರಾಗ್ತಾರೋ, ಶಾಲೆ ಪ್ರಾರಂಭ ಮಾಡ್ತಾರೋ. ಮೊದಲೇ ಶಾಲೆ ಬೆಳಗಾವಿಯಲ್ಲಿ ಬಾಡಿಗೆ ಒಂದು ಕೋಣೆ ತೊಗೊಂಡು ಶಾಲೆ ಪ್ರಾರಂಭ ಮಾಡ್ತಾರೆ. ಅವರು ವಿದ್ಯಾರ್ಥಿಗಳು, ಹಳ್ಳಿ ವಿದ್ಯಾರ್ಥಿಗಳು ತೊಗೊಂಡು ಬಂದಿರ್ತಾರೆ. ಅವ್ರಿಗೆ ಊಟ ಕೊಡೋದು ಹೆಂಗೆ, ಅವ್ರಿಗೆ ಬಟ್ಟೆ ಹೆಂಗೆ ಕೊಡೋದು ಅಂತ ತಿಳ್ಕೊಂಡು ಎಲ್ಲರೇ ತಪ್ಪಿ ಯಾರಾದ್ರೆ ಮದುವಿದ್ರೆ ಆಮಂತ್ರಣ ಕಾರ್ಡ್ ಬಂದ್ರೆ ಇವ್ರು 7 ಜನ ದೋತ್ರ ಉಟ್ಕೊಳ್ತಿದ್ರಂತಾಳೆ. 7 ಜನ ಮದುವೆ ಹೋಗುವಾಗ ದೋತ್ರ ಹಿಡ್ಕೊಂಡು ಎದುರು ಹೊರಗೆ ನಿಲ್ಲ, ನಾವು ಶಾಲೆ ಪ್ರಾರಂಭ ಮಾಡಿದ್ರೆ ನೀವೇನು ದುಡ್ಡಿದ್ದು ನಮ್ಮ ದುಡ್ಡು ಹಾಕ್ರಿ. ನೋಡಿ ಎಷ್ಟು ಅವರಿಗೆ ಆ ಕಾಲದಲ್ಲಿ ಸಮಾಜದ ಚಿಂತನೆ ಎಷ್ಟಿತ್ತಂದ್ರೆ, ಹೋಗಿ 7 ಜನ ಮದುವೆಯೊಳಗೆ ದೋತ್ರ ಹಿಡ್ಕೊಂಡು ನಿಲ್ಲಬಾರ್ದು. ಅಲ್ಲಿ ಆಯಾರು ಕೂಡ ದುಡ್ಡು ಅದು ಕೊಡ್ತಿದ್ರೆ ಆಯಾರು ಕೊಟ್ಟು, ಬಟ್ ಇಲ್ಲಿ ನಮ್ಗೆ ಕೊಡ್ರಿ, ನಾವು ಶಾಲೆ ನಡೆಸ್ತಾ ಇದ್ದೀವಿ ಅಂತ ಕಷ್ಟದಲ್ಲಿ ಪ್ರಾರಂಭವಾದ ಶಾಲೆ ಇವತ್ತು ಮರ ಬೆಳೆದ ಹಂಗ ಬೀಳ್ದಿರೋ ಇತಿಹಾಸ ನೋಡಿ. ಆ ದಾನಿ ಅಮ್ಮ ಒಂದು ಇಷ್ಟು ದೊಡ್ಡ ಜಾಗ ಕೊಟ್ಟರು. ನಮ್ಮ ಗುರುಗಳು ಮತ್ತು ಹಳಕಟ್ಟಿಯವರು ಇದು ಪ್ರಾರಂಭ ಮಾಡಿಲ್ಲ. ವಿಚಾರ ಮಾಡಿರಿ, ಒಂದಕ್ಕೆ ಸಂಸ್ಥೆ ಇಲ್ಲಿ ಶುರು ಆಗಲಾಗ್ತಿತ್ತಂದ್ರೆ ಈ ಭಾಗದ ಪರಿಸ್ಥಿತಿ ಇದು ನಾ ಹೇಳೋದಿಲ್ಲ, ಸುಧಾಮೂರ್ತಿ ಅವರು ಹೇಳಿದ್ದು, ಇಡೀ ಇದ್ರೊಳಗೆ ಹೇಳಿದ್ದು ಓಪನ್ಲಿ. ಒಂದೆಳೆಗೂ KLE ಸೊಸೈಟಿ ಇರಲಾಗ್ತಿತ್ತಂದ್ರೆ ಇನ್ಫೋಸಿಸ್ ಕಂಪ್ನಿ ಬರಲಿಕ್ಕೆ ಸಾಧ್ಯ ಇಲ್ಲ ಆಗ್ತದೆ. ಯಾಕೆ ಕಾರಣ ಹೇಳಿದ್ರು, ನಾನು ಹೆಣ್ಮಗಳು ಆ ಕಾಲದಲ್ಲಿ ನಂಗೆ ಇಂಜಿನಿಯರಿಂಗ್ ಕಲಿಯೋದು ಭಾಳ ಇಚ್ಛೆ ಇತ್ತು. ನಮ್ಮ ತಂದೆಯವರು ಡಾಕ್ಟರ್, ಅವರು ಇಲ್ಲ ಹೊರಗೆ ಕಳಿಸ್ಲಿಕ್ಕೆ ತಯಾರಿಲ್ಲ. ರೆಡ್ಡಿ ಕಾಲೇಜ್ ಇಲ್ಲೇ ಇತ್ತು, ಇಲ್ಲೇ ಹೋಗು ಅಂತ ಹೇಳಿದ್ರು. ಇಲ್ಲೇ ಹೋಗ್ಬೇಕಾಯ್ತು. ಇಡೀ ಕಾಲೇಜ್ದಾಗ ನಾನು ಒಬ್ಬಳ ಹೆಣ್ಮಗಳು. ಆ ಕಾಲೇಜ್ ಕಲಿತೆ, ಗ್ರ್ಯಾಜುಯೇಟ್ ಆದೆ, ಮುಂದೆ ಟಾಟಾದಲ್ಲಿ ನೌಕರಿ ಸಿಕ್ತು. ಅಲ್ಲಿ ನಾರಾಯಣ ಮೂರ್ತಿನೂ ನೌಕರಿ ಮಾಡ್ತಾಯಿದ್ರು. ಅಲ್ಲಿ ನನ್ನ ಭೇಟಿ ಆಯಿತು, ನಮ್ಮಿಬ್ಬರೂ ಭೇಟಿಯಾಗಿ ಮದುವೆ ಆಯಿತು. ಮದುವೆ ಆದಮೇಲೆ ನನ್ನ ಆಭರಣ ಕೊಟ್ಟು ನಾನು ಇನ್ಫೋಸಿಸ್ ಅವ್ರಿಗೆ ಸಹಾಯ ಮಾಡಿದೆ. ಅದಕ್ಕೆ ಆ ಇನ್ಫೋಸಿಸ್ ಹುಟ್ಟಿತು. ಒಂದೇ ನಾನು ಬೀನ ಆಗ್ಲಾಗ್ತದೆ ನಾರಾಯಣ ಮೂರ್ತಿ ನನ್ನ ಭೇಟಿಯಾಗ ಪ್ರಶ್ನೆ ಇಲ್ಲಾಗಿತ್ತಂತೆ. ಅದಕ್ಕೆ ಮೂಲ ಕಾರಣ ಅಂದರೆ KLE ಸೊಸೈಟಿ ಅಂತ ಇವತ್ತು. ಅದಕ್ಕೆ ಈ ಸಂಸ್ಥೆಗಳು ಹುಟ್ಟಿದ್ರಿಂದ ಇವತ್ತು ನಾವೆಲ್ಲ ಇಲ್ಲಿದ್ದೇವೆ. ಇಲ್ಲ ನಮ್ಮ ಬಹುತೇಕ ನಾವು ಹೊಲ ಕಂಟ್ರಿ ಒಳಗೆ ಮಳೆ ಮೊದಲಿಗೆ ನೀರಾವರಿ MB ಪಾಟೀಲ್ ನೀರಾವರಿ ಮಾಡಿದರೆ ಈ ಕಾಲದಾಗ ಅಷ್ಟು ಹೊಲಗಳು ನೋಡಕ್ಕೆ ನೀವು ಬಹುತೇಕ ಒಂದು ಬಿತ್ತಿ ಬಂದ್ರೆ ಈ ಭಾಗದಲ್ಲಿ ಹೊಲಕ್ಕಾದ್ರೆ ಇದಕ್ಕೆ ಹೋಗಿ ಜೋಳ ಇದು ಮಾಡ್ಲಿಕ್ಕೆ ಆ ಪರಿ ಅದು ಮಳೆ ಆದ್ರೆ 10 ವರ್ಷದ 1-2 ಮಳೆ ಆದ್ರೆ ಭಾಳ ದೊಡ್ಡ ಕಷ್ಟ. ಎಲ್ಲಿಪ್ಪ ಬಿಜಾಪುರಕ್ಕೆ ಹೆಣ್ಣು ಕೊಡ್ತೀವಿ ಅಂತಂದ್ರೆ ನಮ್ಮ ಕಡೆ ಅಲ್ಲಿ ಮಳೆ ಆಗಂಗಿಲ್ಲ, ನೀರು ಕುಡಿಯೋಕ್ಕಿಲ್ಲ, ಯಾಕೆ ಹೆಣ್ಣು ಕೊಡ್ತೀವಿ ಅನ್ನೋ ಪರಿಸ್ಥಿತಿ ಒಂದು ಕಾಲ. ಇವತ್ತು ಪರಿಸ್ಥಿತಿ ಏನಾಗಿದೆ, ಉಲ್ಟಾ ಆಗಿದೆ. ನಾನು ಈ ಭಾಗ ಮೊದಲಿನ ಸಂಬಂಧ ಇಟ್ಕೊಂಡು ಈ ಭಾಗ ನಾನು ನೋಡಿದೆ. ಈ ದೆರಪ್ಪನ ಗುಡ್ಡ ಆಗಿದ್ದ, ನಾವು ಅಲ್ಲಿಂದ ನೀರು ತೊಗೊಂಡು ಬರ್ತಿದ್ದು ಕುಡ್ಲಿಕ್ಕೆ. ಬೆಳೆ ಅಂಕ ನೋಡೋದು ಪ್ರಶ್ನೆ ಇಲ್ಲ, ಗಿಡ ಅಂಕ ನೋಡೋ ಪ್ರಶ್ನೆ ಇಲ್ಲ. ಇವತ್ತು ನಾನು ನೋಡ್ತೀನಿ ಎಷ್ಟು ಖುಷಿ ಆಗ್ತದೆ ಅಂದ್ರೆ
ಇಡೀ ಈ ಭಾಗವನ್ನು ನೀರಾವರಿ ಮಾಡಿದ್ದು ಯಾರೇ ವಿಶ್ವೇಶ್ವರಯ್ಯ ಇದ್ರೆ ಎಂ ಬಿ ಪಾಟೀಲ್ ಸೇರಿಸೋಗ್ತದೆ. ಉಳಿದೆಲ್ಲ ಮಾಡೋದು ಬೇರೆ. ನಾನು ಅವ್ರು ಇದಾರಂತ ಹೊಗಳ್ತಾ ಇಲ್ಲ. ಆದ್ರೆ ಒಬ್ಬ ವ್ಯಕ್ತಿ ಏನ್ ಮಾಡ್ಲಿಕ್ಕೆ ಸಾಧ್ಯತೆ ಅಧಿಕಾರಕ್ಕೆ ಬಂದ ಮೇಲೆ? ನಾವೆಲ್ಲ ಅಧಿಕಾರಕ್ಕೆ ಬಂದ ಮೇಲೆ ಬಹಳ ಜನ ನಾವು ಜೆಂಡಾ ಹಚ್ಕೊಂಡು ಕಾರ್ನಾಗ ತಿರುಗಾಡಿ ಆರಾಮ್ ತಿರುಗಾಡಿ, ನಾ ಅಲ್ಲಿ ಮಾಡ್ನು, ನಾ ಇಲ್ಲಿ ಮಾಡ್ನು, ನಾ ಕೆರಿ ಕಟ್ನು ಅಂತ. ಆದ್ರೆ ಇದನ್ನೆಲ್ಲ ಬಿಜಾಪುರ ಜಿಲ್ಲಾ ನೋಡಿದ್ರೆ ನಮ್ಗೆ ಬಹಳಷ್ಟು ಗೌರವ ಅನಿಸ್ತದೆ. ಒಬ್ಬ ವ್ಯಕ್ತಿ ಯುವಕ ಎಷ್ಟು ವಿಜನರಿ ಇಟ್ಕೊಂಡಿದ್ದಾರೆ. ಎಲ್ಲ ಮಾಡೋದು ಬೇರೆ, ರೈತರಿಗೆ ನೀರು ಕೊಡೋದೊಂದು ಬೇರೆ, ಇದು ಬಹಳ ಮುಖ್ಯ. ಅಂತ ಕೆಲಸ ಮಾಡಿದ ವ್ಯಕ್ತಿ ಇವತ್ತು ಈ ಸಂಸ್ಥೆ ಚೇರ್ಮನ್ ಅದು ಒಂದು ಗೌರವ. ಎಲ್ಲ ನೋಡಿದ್ರೆ ವಿಜನರಿ ಬೇಕಂತಾರಲ್ಲ, ಇವತ್ತೆಲ್ಲ ನಾನು ನೋಡಿದೆ ಸ್ಕಿಲ್ ಲ್ಯಾಬು ಅದು ಇದು ಎಂತ ವಿಜನರಿ ಇಟ್ಕೊಂಡಿದ್ದಾರೆ. ಎಮರ್ಜೆನ್ಸಿ ವಾರ್ಡ್ ಓಪನಿಂಗ್ ಮಾಡಿದ್ವಿ. ಇನ್ನು ಇವತ್ತು ಬೆಳಗಾವಿ ಹಂಗಿದ್ರೆ ನಮ್ಗೆ ಎಮರ್ಜೆನ್ಸಿ ವಾರ್ಡ್ ಇಲ್ಲ. ಸ್ಕಿನ್ ಡೆವಲಪ್ಮೆಂಟ್ ಇದು ಸ್ಕಿನ್ ಇದು ನೋಡಿದೆ ಡಿಪಾರ್ಟ್ಮೆಂಟ್. ನಾನು ಬಹುತೇಕ ನಮ್ಮ ಟೀಚರ್ಗಳೆಲ್ಲ ಟ್ರೈನಿಂಗ್ ಕಳಿಸ್ತೇನೆ, BLD ಟೀಚರ್ ಅಂತ ಬೆಳವಣಿಗೆ ನೋಡ್ತೇನೆ. ಒಬ್ರು ಮಾಡಿದ್ದು ನಮ್ಗೆ ಭಾಳಷ್ಟು ಬಹುತೇಕ BLD ಹೆಸರು ಚೇಂಜ್, KL ಹೆಸರು ಚೇಂಜ್ ಆಯಿತು. ಮುಂಬೈ ಪ್ರಾಂತದಲ್ಲಿ ಮುರಾರ್ಜಿ ಅವರು ಬಂದ ಮೇಲೆ ಈ ಧರ್ಮದ ಹೆಸರ ಮೇಲೆ ಅಥವಾ ಜಾತಿ ಹೆಸರ ಮೇಲೆ ಶಿಕ್ಷಣ ಸಂಸ್ಥೆಗೆ ಗ್ರ್ಯಾಂಟ್ ಕೊಡಂಗಿಲ್ಲ ಅಂತ ಏನೋ ಅವರೊಂದು ಸರ್ಕ್ಯುಲರ್ ತಂದ್ರೆ. ಆ ಕಾಲದಲ್ಲಿ ಇದು ಚೇಂಜ್ ಆಗಿರ್ಬೇಕು. BLD ಬಿಜಾಪುರಲ್ಲಿ. ಆಮೇಲೆ ಮತ್ತೆ ಈಗ ಕರ್ನಾಟಕ ಆದ್ಮೇಲೆ ನಾವು ಲಿಂಗಾಯತ್ ಮಾಡಿದ್ವಿ, ಅವನು ಲಿಂಗಾಯತ್ ಮಾಡಿದ. ಅದಕ್ಕೆ ಅದು ಒಂದು ಗೌರವ ನಮ್ಗೆ. ಯಾಕಂದ್ರೆ ಯಾವ ಸಂಸ್ಥೆ ಒರಿಜಿನಲಿ ಸಂಸ್ಥಾ ಸ್ಥಾಪನೆ ಆಗಿದೆ ಆ ಹೆಸರು ಮ್ಯಾಗ, ಆ ಸಮಾಜದ ಹೆಸರು ಮ್ಯಾಗ. ಇಷ್ಟಾಗಿ ನಾವು ಸಮಾಜದಿಂದ ವಿದ್ಯಾರ್ಥಿಗಳು ಅಷ್ಟೇ ಸೀಮಿತ ಇಟ್ಟಿಲ್ಲ. KL ಇರ್ಬೋದು, BLD ಇರ್ಬೋದು, ಬಸವೇಶ್ವರ ವಿದ್ಯಾರ್ಥಿ ಸಂಘ ಇರ್ಬೋದು, ಭಾಳ ಅಂದ್ರೆ 10ರಿಂದ 15% ಲಿಂಗಾಯತ್ ಹುಡುಗರು ಇರ್ಬೋದು. ಆದ್ರೆ 90% ವಿದ್ಯಾರ್ಥಿಗಳು ಬೇರೆ ಸಮಾಜಕ್ಕೆ ಶಿಕ್ಷಣ ಕೊಡೋ ಕೆಲಸ ಯಾರು ಮಾಡಿದ್ರೆ ಈ ಸಂಸ್ಥೆಗಳು ಮಾಡಿದ್ರು ಅಂತ ಅಭಿಮಾನದಿಂದ ಹೇಳುತ್ತೆ. ಅದ್ರ ಜೊತೆಗೆ ಹಾಸ್ಟೆಲ್ಗಳು, ಫ್ರೀ ಬೋರ್ಡಿಂಗ್ಗಳು. ಸ್ವಾಮೀಜಿಯವರೆಲ್ಲ ಅಲ್ಲಿ ನಮ್ಮಲ್ಲಿ 400 ಸ್ವಾಮಿಗಳು ಬೋರ್ಡಿಂಗ್ ಪ್ರಾರಂಭ ಆದ್ಮೇಲೆ ಶಿಕ್ಷಣ ಪ್ರಾರಂಭ ಹೆಚ್ಚಕ್ಕೆ ಮಹತ್ವತ್ತು. ಎಂತೆಂಥ ವಿದ್ಯಾರ್ಥಿಗಳು ಅಲ್ಲಿ ಬೋರ್ಡಿಂಗ್ ಫ್ರೀ ಬೋರ್ಡಿಂಗ್ ನಿಂತು IAS ಆಫೀಸರ್ ಆಗಿದ್ದಾರೆ, ಚೀಫ್ ಇಂಜಿನಿಯರ್ ಆಗಿದ್ದಾರೆ. ಅದಕ್ಕೆ ಅದೆಲ್ಲೂ ಆಗ್ತಿತ್ತಂದ್ರೆ ಅಲ್ಲಿ ಊಟ ಮಾಡ್ಲಿಕ್ಕೆ ಏನಾದ್ರು ಆಗ್ತಿತ್ತಂದ್ರೆ ವಿದ್ಯಾರ್ಥಿಗಳು ಇಲ್ಲವೇ. ಅಂತ ಕಾಲದಲ್ಲಿ ಈ ಸಂಸ್ಥೆಗಳು. ಇದ್ರ ನಂತರ ಬರ್ತದ ದಾನಿಗಳು. ನೋಡ್ರಿ, ಇದೆಲ್ಲ ಸಂಸ್ಥೆ ಕಟ್ಟಿದ್ದು ದಾನಿಗಳು. ಬಹಳಷ್ಟು ದಾನ ಕೊಡೋದ್ರೆ ಅಮ್ಮವರು ದಾನ ಕೊಟ್ಟರು 60 ಎಕರೆ ಇವತ್ತು ಸಂಸ್ಥೆ. ಬಾಗಲಕೋಟದಾಗ ದಾನದಿಂದ ಬಸವೇಶ್ವರ ವಿದ್ಯಾರ್ಥಿ ಸಂಸ್ಥೆ ಬೆಳೆದು KL ಸೊಸೈಟಿಗಳು ದಾನಶೂರು ಎಂಥವ್ರು ಇದರಿಂದ ಸಿರ್ಸಂಗಿ ಲಿಂಗರಾಜ್ ಅವರು, ನಮ್ಮ ಬಸವರಾಜ್ ಭೂಮರೆಡ್ಡಿ ಅವರು, ರಾಜಾ ಲಕ್ಕನಗೌಡರು, ಇವರೆಲ್ಲ ದುಡ್ಡು ತಿಂಡಿ ಸಾಲನ್ನು ನಮ್ಮ ಸಾಲ ಕೊಡೋದಕ್ಕೆ ಸಾಧ್ಯ ಇಲ್ಲ. ದುಡ್ಡು ಕೊಟ್ಟರನ್ನ ಸಹಾಯ ಮಾಡಿದ್ರೆ ಸಂಸ್ಥೆಗಳು ಬೆಳೆದು ಇವತ್ತು ಸರ್ ನಾನು ಕ್ಯಾನ್ಸರ್ ಹಾಸ್ಪಿಟಲ್ಗೆ ನಾನು ಮೊನ್ನೆ ಅಮೆರಿಕಕ್ಕೆ ಹೋಗಿದ್ದೆ. ನಾನು ವಿದ್ಯಾರ್ಥಿ ಭೇಟಿ ಅತ್ನಿಯವರು ಶಿವಣಿಗೆ ಅಂತ, ಡಾಕ್ಟರ್ ಶಿವಣಿಗೆ ಹೆಸರು ಕೇಳಿರ್ಬೇಕು. ಅವ್ನು ಭಾಳಷ್ಟು ಅಮೆರಿಕದ ಹೆಸರು ಗಳಿಸ್ಯಾರ. ಅವನು ನಮ್ಮಲ್ಲಿ ಟೀಚರು ಆಗಿ ಕೆಲಸ ಮಾಡಿ. ಅವನಾಗ ನಾನು ಕೇಳಿದೆ, ಇಲ್ಲ ಕ್ಯಾನ್ಸರ್ ಹಾಸ್ಪಿಟಲ್ ಕೇಳಿದನು, ನೀನು ಭಾಳ ಇರೋ 2 ಹೆಣ್ಮಕ್ಳು ಅದಾರ, ಮದುವೆ ಮಾಡ್ಕೊಂಡಾರ, ಮತ್ತೆ ಗಳಿಸಿದ ಇಷ್ಟು ಏನು ಮಾಡ್ತೀವಿ ಕೊಡ್ಲಾತ, ಎಷ್ಟು ಬೇಕಂತ ನಂಗೆ ಕೇಳಲಿಕ್ಕೆ ನಾಚಿಕೆ ಬಂತು. 8 ಕೋಟಿ ರೂಪಾಯಿ ಕೊಡ್ತಾ ಇದ್ದೆ ನಾವು ನಮ್ಮ ಕ್ಯಾನ್ಸರ್ ಹಾಸ್ಪಿಟಲ್ಗೆ. ದಾನ ಇವತ್ತು ಸುರದ ದಾನ ಪರಂಪರೆಯಿಂದ ಬೆಳೆದ ಈ ಸಂಸ್ಥೆಗಳು ಇವೆಲ್ಲ 3 ಸಂಸ್ಥೆಗಳು. ಅಂಥ ಸಂಸ್ಥೆಗಳಿಗೆ ಇವತ್ತು ನಾನು ಹೇಳಿದೆಲ್ಲ, ಒಂದಾನೊಂದು ಕಾಲದಾಗ ಒಬ್ಬರು ಡಾಕ್ಟ್ರು, ಒಬ್ಬರು ವಕೀಲರು, ಒಬ್ಬರು ಇಂಜಿನಿಯರ್ ಹುಡುಕಾಡಕ್ಕೆ ಭಾಳ ಕಷ್ಟ. ಚಿಕ್ಕೋಡಿ ಉದಾಹರಣೆಗೆ ಚಿಕ್ಕೋಡಿ ಕೋರ್ಟ್ ಏನದ ಭಾಳ ಹಳೆ ಕೋರ್ಟು ಮತ್ತು ನ್ಯಾಯ ಭಾಳ. ಯಾಕಂದ್ರೆ 10 ಹೊಲಗಳೆಲ್ಲ ಅಲ್ಲಿ ಜಮೀನೆಲ್ಲ ಜಮೀನು ನ್ಯಾಯಗಳು ಭಾಳ. ಅಂಬೇಡ್ಕರ್ ಆರ್ಗ್ಯುಮೆಂಟ್ ಕರ್ಕೊಂಡು ಬಂದ್ರೆ, ಯಾಕಂದ್ರೆ ಎಷ್ಟು ಇವ್ರ ವರ್ಚಸ್ಸಿತ್ತು ಅಂದ್ರೆ ವಿರೋಧ ಪಕ್ಷದವರು ಅವರ ವಕೀಲರು, ಇವರು ಪಕ್ಷದವರು ಅವರ ವಕೀಲರು ಇರ್ಕೊಂಡು ಇರೋದ್ರಿಂದ ಅಂಬೇಡ್ಕರ್ನ ಆರ್ಗ್ಯುಮೆಂಟ್ ಮಾಡಿಕೊಂಡು ಕರ್ಲಿಕ್ಕೆ ಬಂದರು. ಸಮಾಜದ ವ್ಯಕ್ತಿ ಇಲ್ಲಾಗಿದ್ದಂಥ ಕೋಟಾವಳಿ ಸ್ಪೀಕರ್ ಇದ್ದಲ್ಲ, ಅವ್ನು ಕನ್ನಡ ಬರಲಾಗ್ತಿತ್ತು. ಅವ್ನು ಶಾವ್ ಮಹಾರಾಜ ಇವರಲ್ಲಿ ಲಾ ಅಡ್ವೈಸರ್, ಅವ್ರನ್ನ ಚಿಕ್ಕೋಡಿಗೆ ಕರ್ಕೊಂಡು ಬಂದರು. ಆ ಪರಿಸ್ಥಿತಿ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಒಬ್ಬರು ಡಾಕ್ಟರ್ ಇಲ್ಲಾಗಿದ್ದರು. ಇವತ್ತು ನಮಗೆ ಅಭಿಮಾನ ಈ ಸಂಸ್ಥೆಗಳಿಂದ ಎಂತೆಂಥ ಡಾಕ್ಟರ್ ಆಗಿದ್ದಾರೆ.
ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು, ಲಿವರು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು, ಲಂಗ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು, ಮರು ಜೀವನ ಕೊಡಿಸುವ ಇವತ್ತು ಡಾಕ್ಟರ್ ಈ ಸಂಸ್ಥೆಗಳಿದ್ದಾರೆ ಅಂತ ಬೆಳೆದ ಸಂಸ್ಥೆ. ಮತ್ತು ಇದಕ್ಕೆಲ್ಲ 3 ಪುರುಷರು, ಬಿ ಎಂ ಪಟೇಲ್ ಇರ್ಬೋದು ಅಥವಾ ಅಲ್ಕಟ್ಟಿ ಅವರು ಇರ್ಬೋದು, ಹಾಗೆ KD ಸೊಸೈಟಿಗಳು ಸಪ್ತಋಷಿಗಳು. ನಮ್ಗೆ ಯಾವಾಗಲೂ ಅವ್ರಿಗೊಂದು ಸಪ್ತಋಷಿ ಅಂದರೆ ಒಂದು ಮಾರ್ಗದರ್ಶನ ಮಾಡ್ರಿ. ಇವತ್ತು ಹಚ್ಚಿದ ಗಿಡ ಎಷ್ಟು ಬೆಳೆದದಂದ್ರೆ ಇಲ್ಲಿ 120-180 ಸಂಸ್ಥೆ MB ಪಟ್ಲ ಮಾಡಿ ನಾವು 312 ದಾಟಿದ್ದೀವಿ. 312 ಸಂಸ್ಥೆ, 1,52,000 ವಿದ್ಯಾರ್ಥಿಗಳು ಓದ್ತಾರೆ. ಅವೆಲ್ಲ ವಿದ್ಯಾರ್ಥಿಗಳು ನೋಡ್ರಿ, ಎಲ್ಲ ನಾವು ಇವ್ರ ಮಕ್ಕಳು. ಅವರು ಲಿಂಗರಾಜ್ ಅವರಿಗೆ ಮಕ್ಕಳಿಲ್ಲಾಗಿದ್ದು, ಸಿರ್ಸಂಗಿಗೆ ಆಸ್ತಿ ಎಷ್ಟಿತ್ತು, ಎಂಥ ಆಸ್ತಿ ಇತ್ತಂದ್ರೆ ಇವತ್ತು ಅವ್ರ ಸಿರ್ಸಂಗಿ ಟ್ರಸ್ಟ್ ನನ್ನ ಒಂದು 5 ಕೋಟಿ ರೂಪಾಯಿ ಇರ್ತೀವಿ. ಇವತ್ತು 5 ಕೋಟಿ ರೂಪಾಯಿ ಬೆಳಗಾವಿ DC ಅವ್ರ ಹತ್ರ ಚೇರ್ಮನ್ರು, ನನಗೆ MB ಪಟ್ಲ ಹತ್ರ ಮೆಂಬರ್. ಇವತ್ತು ದುಡ್ಡದ ವಿದ್ಯಾರ್ಥಿಗಳಿಗೆ ಪೂರ್ಣ ಸಹಾಯ ಮಾಡಿದ್ದ ಸಂಸ್ಥೆ ಅದು. ಅವ್ರ ಮಕ್ಕಳಿಲ್ಲ ತಿಳ್ಕೊಂಡು ಅತನೀಶ್ ಯೋಗ ಸ್ವಾಮಿಗಳು ಅವ್ರಿಗೆ ಹೇಳ್ತಾರೆ, ನಿಮ್ಮ ಮಕ್ಕಳಾಗೋದು ಕಷ್ಟ ಕಾಣ್ತದ, ನಿಮ್ಮ ಮಕ್ಕಳಂದ್ರೆ ಶಿಕ್ಷಣದ ಸಂಸ್ಥೆ ಏನು ಮಾಡ್ತಾ ಇದ್ದಾರೆ ಅವರೇ ನಿಮ್ಮ ಮಕ್ಕಳ ತಿಳ್ಕೊಂಡು ದಾನ ಮಾಡ್ರಿ. ಆ ಕಾಲದಲ್ಲಿ ನಮ್ಮ ಅವ್ರ ಸಂಸ್ಥೆಯಿಂದ 50,000 ರೂಪಾಯಿ, ನಾನು 1920 ಆ ಸಂಸ್ಥೆ ಆಗ ಲಿಂಗರಾಜ್ ಕಾಲೇಜ್ ತೆಗಿಬೇಕಂತ ಪ್ರಯತ್ನ ಮಾಡಿದ್ರು. ಬಾಂಬೆ ಯೂನಿವರ್ಸಿಟಿ, ನಿಮ್ಮದು ಬಾಂಬೆ ಯೂನಿವರ್ಸಿಟಿ ಇರಬೇಕು ಅಂದಾಗಡ ಕಾಲೇಜ್, ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಬಾಂಬೆ ವಿಶ್ವವಿದ್ಯಾಲಯ, ಲಿಂಗರಾಜ್ ಕಾಲೇಜ್ ಬಾಂಬೆ ವಿಶ್ವವಿದ್ಯಾಲಯ, ರಾಜಾ ಲಕ್ಷ್ಮಣ್ ಕಾಲೇಜ್ ಬಾಂಬೆ ಆ ವಿಶ್ವವಿದ್ಯಾಲಯದೊಳಗೆ ನಮಗೆ ಪರ್ಮಿಷನ್ ಕೊಡ್ಲಿಕ್ಕೆ 5 ಸಲ ರಿಜೆಕ್ಟ್ ಮಾಡಿ 5 ಸಲ ರಿಜೆಕ್ಟ್ ಮಾಡಿದ್ರು ಪರ್ಮಿಷನ್. ಯಾಕಂದ್ರೆ ಇಲ್ಲ ಏನಂದ್ರೆ ಹಿಂದುಳಿದ ಶಿಕ್ಷಣ, ಹಿಂದುಳಿದ ಜನರಿಗೆ ಶಿಕ್ಷಣ ಕೊಡುವಂಥ ಕಾಲೇಜ್ಗಳು ಕೊಡೋದು. ಯಾಕಂದ್ರೆ ಚಿತ್ಪಾವಣ ಮಂದಿರದಲ್ಲಿ ಇದಿತ್ತು ವರ್ಚಸ್ ಚಿತ್ಪಾವಣ. ನನಗೆ ನಮ್ಮ ಇವ್ರ ಶಿಕ್ಷಣ ಮಂತ್ರಿ ಧಾರವಾಡದ ಸಿದ್ದಪ್ಪ ಕಂಬಳಿ ಸಿದ್ದಪ್ಪ ಅವರು ಸಿಗುತ್ತಾಗ ನಮ್ಮ ಕಾಲೇಜ್ ಪರ್ಮಿಷನ್ ಇಲ್ಲ. ಅವ್ರ ಶಿಕ್ಷಣ ಮಂತ್ರಿ ಆದ್ಮೇಲೆ ನಮ್ಗೆ ಪರ್ಮಿಷನ್ ಸಿಕ್ಕಿದ್ದು ಕಾಲೇಜ್. ಅಂದ್ರೆ ಎಷ್ಟು ಶಿಕ್ಷಣಕ್ಕೆ ವಂಚಿತವಾಗಿದ್ದೀವಿ ಆ ಕಾಲದಲ್ಲಿ. ಅಂಥ ಕಾಲದಲ್ಲಿ ಈ ಶಿಕ್ಷಣ ಸಂಸ್ಥೆ ಹುಟ್ಟು ಇವತ್ತು ಬೆಳೆದು 100 ವರ್ಷ ಆಗಿ 100 ವರ್ಷ ಸಂಸ್ಥೆ ನಡೆಸೋದಂದ್ರೆ ಇಟ್ಸ್ ನಾಟ್ ಎ ಜೋಕ್. ಒಂದು ಸಣ್ಣ ಹೇಳಿದ್ರಲ್ಲ, ಒಂದು ಊರಾಗ ಒಂದು ಸಂಸ್ಥೆ ನಡೆಸ್ಬೇಕಾದ್ರೆ ವಿದ್ಯಾರ್ಥಿ ಇರ್ತೀವಿ. 100 ವರ್ಷ ಪೂರ್ಣ ಆಗಿ ಸಂಸ್ಥೆ ಬೆಳೀತಾ ಇರೋದು. ಕ್ವಾಲಿಟಿ ಎಜುಕೇಷನ್, that's very important. Not only number of schools, colleges, they are giving very good quality education in this part of the country. I am very proud of my friend Mr. MB Patil. ನಮ್ಮಂತೂ ವಯಸ್ಸಾಗಿದ್ದವು, ನಾನು ಅದಕ್ಕೆ ಹೇಳ್ತಿದ್ದೆ ಬೆಂಗಳೂರು ಒಂದು ಕಾಲೇಜ್ ಆಗಬೇಕು, ನಮ್ಮದಕ್ಕೆ ಆಗತ್ತಪ್ಪ, ನಿಮ್ಮೊಂದು ಮೆಡಿಕಲ್ ಕಾಲೇಜ್ ಮಾಡೋದು ಹೇಳಿದೆ ನಾವು. ನಂಗೆ ಅನ್ಸೋದು ಬಹುತೇಕ ಆ ನೋಡೋ ಒಂದು ಸೌಭಾಗ್ಯ ನನಗಿದಾಗಲಿ ಅಂತ ಹೇಳಿ